ಎಲ್ರಿಗೂ ನಮಸ್ಕಾರ. ಮುಖದ ಕಾಂತಿ ಹೆಚ್ಚಿಸಲು ನಾವು ಸ್ವಲ್ಪ ವಾಟರ್ ಮಿಲನ್ ತಗೊಳ್ಳಿ. ತರಬೂಜ ಸ್ವಲ್ಪನ ತಗೊಂಡು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ನಮಗೆ ಒಂದು ಗ್ಲಾಸ್ ಜ್ಯೂಸಿಗೆ ಎಷ್ಟು ಬೇಕೋ ತರಬೂಜ ಅಷ್ಟನ್ನ ನೀವು ತಗೊಂಡು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ನೀವು ಆ ಕಟ್ ಮಾಡಿರೋ ಪೀಸನ್ನುಗಳನ್ನ ನೀವು ಒಂದು ಜಾರ್ನಲ್ಲಿ ಹಾಕೊಳ್ಳಿ. ಜಾರ್ನಲ್ಲಿ ಹಾಕೊಂಡ ನಂತರ ಅದರಲ್ಲಿ 4ರಿಂದ 6 ಪುದೀನದ ಎಲೆಗಳನ್ನು ಹಾಕಿ. 4ರಿಂದ 6 ಪುದೀನದ ಎಲೆಗಳನ್ನು ಹಾಕಿ ನೀವು ಅದ್ರ ಮೇಲೆ ಕ್ಯಾಪನ್ನು ಹಚ್ಚಿ ನೀವು ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡ್ರೆ ಫುಲ್ ವಾಟರ್ ಆಗುತ್ತೆ, ಜ್ಯೂಸ್ ಆಗುತ್ತೆ. ಆ ಜ್ಯೂಸನ್ನು ಒಂದು ಗ್ಲಾಸ್ನಲ್ಲಿ ಹಾಕೊಂಡು ಡೈಲಿ ಒಂದು ಟೈಮ್ ನೀವು ಸೇವಿಸ್ತಾ ಬಂದಲ್ಲಿ ನಿಮಗೆ ವಾಟರ್ ಮಿಲನ್ ಜ್ಯೂಸನ್ನು ಒಂದು ಗ್ಲಾಸ್ನಲ್ಲಿ ನೀವು ಅದರಲ್ಲಿ 5ರಿಂದ 6 ಪುದೀನದ ಎಲೆಗಳು ಹಾಕಿ ಜ್ಯೂಸ್ ಮಾಡಿದ್ರಲ್ಲ, ಆ ಜ್ಯೂಸನ್ನು ಡೈಲಿ ಒಂದು ಟೈಮ್ ನೀವು ಸೇವಿಸ್ತಾ ಬಂದಲ್ಲಿ ಸತತವಾಗಿ ಬಿಟ್ಟು ಬಿಡದೆ 20ರಿಂದ 30 ದಿವಸವರೆಗೆ ಸೇವಿಸ್ತಾ ಬಂದಲ್ಲಿ ನಿಮ್ಮ ಬಾಡಿ ಯಾವಾಗಲೂ ರಿಹೈಡ್ರೇಟ್ ಆಗಿರುತ್ತೆ. ನಿಮ್ಮ ನ್ಯಾಚುರಲ್ ಆಗಿ ಮುಖದ ಕಾಂತಿ ಹೆಚ್ಚಿಸ್ತದೆ. ನ್ಯಾಚುರಲ್ ಆಗಿ ನಿಮ್ಮ ಮುಖದ ಮೇಲೆ ನಿಮಗೆ ಟ್ಯಾನ್ ಇರ್ಬೋದು ರಿಮೂವ್ ಮಾಡುತ್ತೆ, ವ್ರಿಂಕಲ್ಸ್ ಆಗಿರ್ಬೋದು ರಿಮೂವ್ ಮಾಡುತ್ತೆ. ನ್ಯಾಚುರಲ್ ಆಗಿ ಮುಖದ ಕಾಂತಿ ನ್ಯಾಚುರಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲಾರ್ದೆ ನಿಮ್ಮ ಬಾಡಿ ಯಾವಾಗಲೂ ರಿಹೈಡ್ರೇಟ್ ಆಗಿರುತ್ತೆ ಮತ್ತು ಯಾವಾಗಲೂ ನ್ಯಾಚುರಲ್ ಆಗಿ ಯಂಗ್ ಆಗಿ ಯಾವಾಗಲೂ ಎವರ್ ಗ್ರೀನ್ ಫೇಸ್ ಗ್ಲೋ ಆಗುತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರಲಾರದೆ ಹಾಗೆ ನಿಮ್ಮ ಮುಖದ ಕಾಂತಿ ಹೆಚ್ಚಿಸ್ತದೆ. ನಮ್ಮ ದೇಹದಲ್ಲಿ ಯಾವಾಗಲೂ ನೀರಿನಂಶ ಕಡಿಮೆ ಇದ್ದಾಗ ನಮ್ಮ ಮುಖ ಡಲ್ ಆಗುತ್ತೆ. ಹಾಗಾಗಿ ನಮ್ಮ ಮುಖದಲ್ಲಿ ಯಾವಾಗಲೂ ಬಾಡಿನ ರಿಹೈಡ್ರೇಟ್ ಮಾಡಿಡುವುದರಿಂದ ಹೆಲ್ಪ್ ಮಾಡುತ್ತೆ. ವಾಟರ್ ಮಿಲನ್ ನಮ್ಮ ದೇಹದಲ್ಲಿ ಯಾವಾಗಲೂ ರಿಹೈಡ್ರೇಟ್ ಮಾಡಿರುತ್ತೆ. ಹಾಗಾಗಿ ಇಂಟರ್ನಲ್ಲಿ ಫಿಟ್ ಆಗಿದ್ದಾಗ ಔಟ್ಫುಟ್ ಕೂಡ ಫಿಟ್ ಆಗಿ ಬರುತ್ತೆ. ಹಾಗಾಗಿ ಇಂಟರ್ನಲ್ಲಿ ರಿಹೈಡ್ರೇಟ್ ಆಗಿರುತ್ತೆ. ಎಕ್ಸ್ಟರ್ನಲ್ ಆಗಿ ನಿಮ್ಮ ಮುಖದ ನ್ಯಾಚುರಲ್ ಆಗಿ ಮುಖದ ಕಾಂತಿ ಹೆಚ್ಚಿಸ್ತದೆ. ಹಾಗಾಗಿ ಯಾರ್ಯಾರೆಲ್ಲ ಮುಖ ಡಲ್ ಇದೆಯೋ ಅಥವಾ ಮುಖದ ಮೇಲೆ ಸ್ಪಾಟ್ ಇದೆಯೋ ಅಥವಾ ರಿಂಕಲ್ಸ್ ಇದೆಯೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಎಲ್ಲರೂ ನ್ಯಾಚುರಲ್ ಆಗಿ ಫೇಸ್ ಗ್ಲೋ ಆಗೋ ಸಲುವಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ, ಈ ತರಬೂಜದ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.